ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಪೂರ್ವದಲ್ಲಿ ಪರಶುರಾಮರು ಕೇರಳ ಹಾಗೂ ತಮಿಳುನಾಡಿನಲ್ಲಿ ಒಟ್ಟು 108 ಅಯ್ಯಪ್ಪ ಸ್ವಾಮಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದರು. ಅವುಗಳಲ್ಲಿ ಈಗಲೂ ಕೂಡ ಪ್ರಾಣ ಇರುವಂಥ ವಿಗ್ರಹ ಹೊಂದಿದೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಆಗಿದೆ ಅಲ್ವಾ? ಪ್ರಾಣ ಇರುವಂಥ ವಿಗ್ರಹ ಅದು ಹೇಗೆ ಸಾಧ್ಯ ಅಂತ ಕೇಳ್ತೀರಾ? ಅದರ ಬಗ್ಗೆ ಹಾಗೂ ಆ ವಿಗ್ರಹ ಎಲ್ಲಿದೆ ಎನ್ನುವುದರ ಬಗ್ಗೆ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮೊದಲು ಈ ವಿಗ್ರಹದ ಬಗ್ಗೆ ಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಪರಶುರಾಮರು ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವ ಮೊದಲು ಶಿಲ್ಪಾಚಾರ್ಯರನ್ನು ಕರೆಸಿ ಅವರ ಕೈಯಿಂದ ವಿಗ್ರಹಗಳನ್ನು ಕೆತ್ತಿಸುತ್ತಾರೆ. ಒಂದು ಬಾರಿ ಆ ಶಿಲ್ಪಾಚಾರ್ಯ ಯಾವುದೋ ಪರಧ್ಯಾನದಲ್ಲಿದ್ದು ಅಯ್ಯಪ್ಪ ಸ್ವಾಮಿ ಮೂಗಿನ ಮೇಲೆ ಬೆರಳು ಇಟ್ಟುಕೊಂಡಿರುವಂಥ ವಿಗ್ರಹವನ್ನು ಕೆತ್ತುತ್ತಾರೆ. ಅದನ್ನು ಪರಶುರಾಮರಿಗೆ ತೋರಿಸಿ ಕ್ಷಮೆ ಕೇಳಿ, ಅಯ್ಯ ನನ್ನನ್ನು ಕ್ಷಮಿಸಿ, ಯಾವುದೋ ಪರಧ್ಯಾನದಲ್ಲಿದ್ದು ಈ ತಪ್ಪು ಮಾಡಿದೆ, ಇದರ ಬದಲಾಗಿ ನಾನು ಇನ್ನೊಂದು ವಿಗ್ರಹ ಕೆತ್ತುತ್ತೀನಿ ಎಂದು ಹೇಳುತ್ತಾರೆ. ಪರಶುರಾಮರು ಸಾಕ್ಷಾತ್ ವಿಷ್ಣು ಸ್ವರೂಪ. ಅವರು ತ್ರಿಕಾಲ ಜ್ಞಾನ ಹೊಂದಿರುವವರು. ಅವರು ಶಿಲ್ಪಾಚಾರ್ಯರಿಗೆ ಆ ವಿಗ್ರಹ ಹಾಗೇ ಇರಲಿ, ಅದು ಪರಮಾತ್ಮನ ಸಂಕಲ್ಪ, ಭವಿಷ್ಯತ್ತಿನಲ್ಲಿ ಸನಾತನ ಧರ್ಮಕ್ಕೆ ವಿಚಿತ್ರವಾದ ಸಮಸ್ಯೆಯೊಂದು ಬರುತ್ತದೆ. ಆ ಸಮಸ್ಯೆ ಎಲ್ಲಿಂದ ಬರುತ್ತದೆ ಎಂದರೆ ಸನಾತನ ಧರ್ಮದವರಿಂದಲೇ ಬರುತ್ತದೆ. ಇದು ಕಲಿಪುರುಷನ ಕೆಲಸ. ಆ ಸಮಯದಲ್ಲಿ ಒಬ್ಬ ಮಹಾತ್ಮ ಬಂದು ಆ ಸಮಸ್ಯೆಗೆ ಸರಿಯಾದ ಪರಿಹಾರ ತಿಳಿಸಿಕೊಡ್ತಾರೆ. ಆಗ ಈ ವಿಗ್ರಹ ಮೂಗಿನ ಮೇಲಿಂದ ಬೆರಳನ್ನು ತಾನಾಗಿಯೇ ತೆಗೆದು ಬಿಡುತ್ತದೆ. ಹಾಗಾಗಿ ನೀನೇನನ್ನು ಮಾಡಬೇಡ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಅದರ ನಂತರ ಶಿಲ್ಪಾಚಾರ್ಯರು ನಡೆದ ಆ ಸಂಘಟನೆ ಜನರಿಗೆ ತಿಳಿಯಬೇಕು ಎಂದು ಒಂದು ಶಾಸನ ತಯಾರಿಸಿ ಅದನ್ನು ಆ ಆಲಯದಲ್ಲೇ ಇರಿಸುತ್ತಾರೆ. ಕೆಲ ಶತಮಾನಗಳು ಕಳೆದು ಹೋಗುತ್ತದೆ. ಅದರ ನಂತರ ಅಪ್ಪಯ್ಯ ದೀಕ್ಷಿತ್ ಎಂಬ ಮಹಾನುಭಾವರು ಜನಿಸುತ್ತಾರೆ. ಅವರು ಸಾಕ್ಷಾತ್ ಆದಿಶಂಕರಾಚಾರ್ಯನ ಸ್ವರೂಪ ಎಂದು ಹೇಳುತ್ತಾರೆ. ಇವರು 1520 ಕಾಲದಲ್ಲಿ ತಮಿಳುನಾಡಿನ ಕಂಚಿ ಪ್ರಾಂತ್ಯದಲ್ಲಿರುವ ಅದಯಪಾಲಂ ಎಂಬ ಊರಿನಲ್ಲಿ ಜನಿಸುತ್ತಾರೆ. ಆ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಅಳಿಯರಾಮರಾಯ ಎಂಬ ಶ್ರೀಕೃಷ್ಣ ದೇವರಾಯರ ಅಳಿಯ ಪಾಲಿಸುತ್ತಿದ್ದರು. ಅವರ ಆಸ್ಥಾನದಲ್ಲಿ ತಾತಾಚಾರ್ಯ ಎಂಬ ವೀರ ವೈಷ್ಣವ ರಾಜಗುರು ಇದ್ದರು. ಒಂದು ಬಾರಿ ಅಯ್ಯಪ್ಪ ದೀಕ್ಷಿತ್ನವರು ಆಸ್ಥಾನಕ್ಕೆ ಬಂದರು. ಆದರೆ ತಾತಾಚಾರ್ಯರಿಗೆ ಮಾತ್ರ ವಿಪರೀತವಾದ ಕೋಪ ಆವರಿಸಿತು. ಏಕೆಂದರೆ ಅವರು ಪರಮ ಶಿವದ್ವೇಷಿ. ಯಾವಾಗಲೂ ಶಿವನನ್ನು ತಾಸಾರ ಮಾಡಿ ಮಹಾವಿಷ್ಣುವನ್ನು ಹೊಗಳುವುದೇ ಇವರ ಕೆಲಸ. ಮಹಾವಿಷ್ಣುವನ್ನು ಹೊಗಳಿದರೆ ತಪ್ಪಲ್ಲ, ಆದರೆ ಶಿವನನ್ನು ತಾಸಾರ ಮಾಡುವುದು ಮಹಾಪಾಪ, ಅದು ನೀಚವಾದ ಕೆಲಸ. ಈ ತಾತಾಚಾರ್ಯರು ಎಲ್ಲಿ ಚಿಕ್ಕ ಅವಕಾಶ ಸಿಕ್ಕರೋ ಅಲ್ಲಿ ವಿಷ್ಣುವನ್ನು ಹೊಗಳುವುದು, ಶಿವನನ್ನು ತೆಗಳುವುದು. ಇಂತಹ ಸಮಯದಲ್ಲಿ ಅಪ್ಪಯ್ಯ ದೀಕ್ಷಿತ್ ಅಲ್ಲಿಗೆ ಬಂದಿದ್ದು ತಾತಾಚಾರ್ಯರಿಗೆ ಹಿಡಿಸಲಿಲ್ಲ. ಕಾರಣ ಅಪ್ಪಯ್ಯ ದೀಕ್ಷಿತ್ ಸಾಕ್ಷಾತ್ ಶಂಕರಾಚಾರ್ಯರು. ಅದ್ವೈತವನ್ನು ಎಲ್ಲರಿಗೂ ಪರಿಚಯಿಸುತ್ತಿರುವವರು. ಅದ್ವೈತ ಮಾರ್ಗದಲ್ಲಿ ನಡೆಯುವವರು ಒಂದು ದೇವರನ್ನು ಮಾತ್ರ ಪೂಜಿಸುವುದಿಲ್ಲ, ನಮಗಿರುವಂಥ 33 ಕೋಟಿ ದೇವಾನು ದೇವತೆಗಳನ್ನು ಪೂಜಿಸುತ್ತಾರೆ. ಇದು ತಾತಾಚಾರ್ಯರಿಗೆ ಹಿಡಿಸಲಿಲ್ಲ. ಹೇಗಾದರೂ ಅಪ್ಪಯ್ಯ ದೀಕ್ಷಿತ್ನನ್ನು ಆಸ್ಥಾನದಿಂದ ಓಡಿಸಬೇಕು ಎಂದು ಹೊಂಚು ಹಾಕಿ ಕುಳಿತಿದ್ದರು. ಒಂದು ದಿನ ಅಳಿಯರಾಮರಾಜ ಕಾಂಚೀಪುರಂ ಯಾತ್ರೆಗೆ ಹೊರಟರು. ಜೊತೆಗೆ ತಾತಾಚಾರ್ಯ ಹಾಗೂ ಅಪ್ಪಯ್ಯ ದೀಕ್ಷಿತ್ರನ್ನು ಕೂಡ ಕರೆದೋದರು. ಅಲ್ಲಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿರುವಂಥ ಅಯ್ಯಪ್ಪನ ವಿಗ್ರಹ ನೋಡಿ, ಏನಿದು, ಈ ವಿಗ್ರಹ ವಿಚಿತ್ರವಾಗಿದೆ ಎಂದು ಕೇಳಿದರು. ಆಗ ಅರ್ಚಕರು, ಮಹಾರಾಜ, ಈ ವಿಗ್ರಹದ ಹಿಂದೆ ದೊಡ್ಡ ಕಥೆಯೇ ಇದೆ, ಅದರ ವಿವರ ಈ ಶಾಸನದಲ್ಲಿದೆ ನೋಡಿ ಎಂದು ಶಾಸನವನ್ನು ಮಹಾರಾಜನಿಗೆ ತೋರಿಸಿದರು. ಯಾರಾದರೂ ಮಹಾನುಭಾವರು ಬಂದು ವಿಗ್ರಹ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿರಲು ಕಾರಣ ಏನೆಂದು ಹೇಳಿದಾಗ ಈ ವಿಗ್ರಹ ತಾನಾಗಿಯೇ ಮೂಗಿನ ಮೇಲಿಂದ ಬೆರಳು ತೆಗೆಯುತ್ತದೆ ಎಂದು ಶಾಸನದಲ್ಲಿ ಬರೆದಿರುವುದನ್ನು ನೋಡಿದ ಅಳಿಯರಾಮರಾಜ ತಾತಾಚಾರ್ಯರನ್ನು ಕರೆದು
ನಿಮಗಿಂತ ಮಹಾಜ್ಞಾನಿ ಯಾರಿದ್ದಾರೆ? ನೀವು ನನ್ನ ರಾಜಗುರು, ನೀವೇ ಹೇಳಿ ಎಂದು ಕೇಳಿದರು. ಕೂಡಲೇ ತಾತಾಚಾರ್ಯ, ಆಹಾ, ನನಗಿದು ಉತ್ತಮ ಅವಕಾಶ. ಹೇಗಾದರೂ ಈ ವಿಗ್ರಹ ಮೂಗಿನ ಮೇಲಿಂದ ಬೆರಳು ತೆಗೆಯುವಂತೆ ಮಾಡಿ ರಾಜನ ಮೆಚ್ಚುಗೆ ಪಡೆದು ಈ ಅಪ್ಪಯ್ಯ ದೀಕ್ಷಿತ್ನನ್ನು ಆಸ್ಥಾನದಿಂದ ಓಡಿಸಬೇಕು ಅಂದುಕೊಂಡು ಒಂದು ಶ್ಲೋಕ ಹೇಳಿದರು. ವಿಷ್ಣು ಸುತೋಹಂ ವಿಧಿನ ಸಮೋಹಂ ಧನ್ಯಸ್ತತೋಹಂ ಸುರ ಸೇವಿತೋಹಂ ತಥಾಪಿ ಭೂತೇಶ ಸುತೋಹಂ ಏತ್ಯೆ ಭೂತೈರ್ವೃತ ಚಿಂತಯಂತಿಹ ಶಾಸ್ತ. ಇದರ ಅರ್ಥ ಏನೆಂದರೆ, ಅಯ್ಯಪ್ಪ ಸ್ವಾಮಿ ಅಂದುಕೊಂಡರಂತೆ, ನಾನು ವಿಷ್ಣುವಿನ ಕುಮಾರ, ನಾನು ಬ್ರಹ್ಮನಿಗೆ ಸಮಾನ. ಏಕೆಂದರೆ ಬ್ರಹ್ಮದೇವರು ಕೂಡ ಮಹಾವಿಷ್ಣುವಿನ ಮಗ ತಾನೆ. ಆದ್ದರಿಂದ ನಾನು ಧನ್ಯನಾದೆ. ನನ್ನ ಸುತ್ತಲೂ ದೇವಾನು ದೇವತೆಗಳೆಲ್ಲ ನಿಂತು ನನ್ನನ್ನು ಪೂಜಿಸುತ್ತಿದ್ದಾರೆ. ಕಾರಣ ನಾನು ವಿಷ್ಣುವಿನ ಮಗ. ಆದರೆ ನನ್ನ ದುರದೃಷ್ಟ ಏನೆಂದರೆ, ನಾನು ಶಿವನಿಗೂ ಮಗನಾದೆ. ಶಿವ ಸ್ಮಶಾನವಾಸಿ. ಹಾಗಾಗಿ ಭೂತ ಪ್ರೇತಗಳೆಲ್ಲ ಕೂಡ ನನ್ನ ಸುತ್ತಲೂ ಸೇರಿವೆ. ನನ್ನ ಕರ್ಮ ಇದು ಎಂದು ಅಯ್ಯಪ್ಪ ಸ್ವಾಮಿ ನೋವಿನಿಂದ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ. ಇದೇ ಈ ಶ್ಲೋಕದ ಅರ್ಥ. ಎಂತಹ ನೀಚವಾದ ಶ್ಲೋಕ ಇದು! ಇಂತಹ ದ್ವೇಷದ ಮಾತುಗಳನ್ನು ನಾವು ಈಗಲೂ ಕೂಡ ಕೇಳುತ್ತಲೇ ಇರುತ್ತೇವೆ. ಇಂತಹ ಕೆಲಸ ಯಾವ ಮಹಾತ್ಮ ಮಾಡಿದರೂ, ಸಾಮಾನ್ಯ ಮನುಷ್ಯ ಮಾಡಿದರೂ ಇದು ಮಹಾಪಾಪ. ನರಕಯಾತನೆ ಅನುಭವಿಸಲೇಬೇಕು. ನಾವು ಯಾವ ಪುರಾಣಗಳು ನೋಡಿದರೂ ಓದಿದರೂ ಶಿವ ವಿಷ್ಣುವಿಗೆ ಭೇದವಿಲ್ಲ, ಇಬ್ಬರು ಒಂದೇ ಎಂದೇ ಹೇಳುತ್ತವೆ. ಆದರೆ ಈ ನ್ಯಾರೋ ಮೈಂಡೆಡ್ ಜನ ಮಾತ್ರ ನಮ್ಮ ದೇವರು ದೊಡ್ಡವರು, ನಿಮ್ಮ ದೇವರು ಚಿಕ್ಕವರು ಎಂದು ಮಾತನಾಡುತ್ತಾರೆ. ಅಂತಹವರ ಬಗ್ಗೆ ಮಾತನಾಡುವುದು ಕೂಡ ವ್ಯರ್ಥ. ಈ ಶ್ಲೋಕ ಕೇಳಿದ ಮೇಲೂ ಕೂಡ ವಿಗ್ರಹ ಮಾತ್ರ ಮೂಗಿನ ಮೇಲಿಂದ ಬೆರಳು ತೆಗೆಯುವುದಿಲ್ಲ. ಆಗ ಅಳಿಯರಾಮರಾಜ ಅಪ್ಪಯ್ಯ ದೀಕ್ಷಿತ್ರನ್ನು ಕರೆದು, ನೀವಿದಕ್ಕೆ ಕಾರಣ ಹೇಳಿ ಎಂದು ಕೇಳಿದರು. ಆಗ ಅಪ್ಪಯ್ಯ ದೀಕ್ಷಿತ್ ಈ ಶ್ಲೋಕ ಹೇಳಿದರು. ಅಂಬೇತಿ ಗೌರಿಂ ಅಹಂ ಆಹ್ವಯಾಮಿ ಪಚೈ ಪಿತುರ್ ಮಾತರ ಏವ ಸರ್ವ ಕಥಂ ನು ಲಕ್ಷ್ಮೀಮಿತಿ ಚಿಂತಯಂತಿಂ ಶಾಸ್ತಾರ ಮೀಡೆ ಸಕಲಾರ್ಧ ಸಿದ್ವೈ. ಇದರ ಅರ್ಥ ಏನಂದ್ರೆ, ಪಾರ್ವತಿ ದೇವಿ ನನಗೆ ತಾಯಿ. ಯಾಕಂದ್ರೆ ಪರಮೇಶ್ವರ ನನ್ನ ತಂದೆ. ನನ್ನ ತಂದೆಯ ಹೆಂಡತಿಯರು ಯಾರಾದರೂ ನನಗೆ ತಾಯಿ ಸಮಾನ. ಹಾಗಾಗಿ ಪಾರ್ವತಿ ದೇವಿ ನನ್ನ ತಾಯಿ. ಹಾಗೆ ಮೋಹಿನಿ ದೇವಿ ಕೂಡ ನನ್ನ ತಾಯಿ. ಈಗ ಮಹಾವಿಷ್ಣು ನನ್ನ ತಾಯಿಯಾದರೆ ಲಕ್ಷ್ಮೀ ದೇವಿ ಏನಾಗುತ್ತಾರೆ? ನನ್ನ ತಾಯಿಯ ಹೆಂಡತಿ ನನಗೇನಾಗ್ತಾರೆ? ಮೋಹಿನಿ ಮಹಾವಿಷ್ಣು ಸ್ವರೂಪ ಅಲ್ವಾ? ಹಾಗಾಗಿ ಮಹಾವಿಷ್ಣು ತಾಯಿಯಾದಾಗ ಅವರ ಹೆಂಡತಿಯಾದ ಮಹಾಲಕ್ಷ್ಮಿ ನನಗೇನಾಗ್ತಾರೆ? ತಂದೆ ಅನ್ನೋಣ ಅಂದರೆ ಆಕೆ ಪುರುಷ ಅಲ್ಲ. ಈ ವಿಚಾರ ಅರ್ಥವಾಗದೆ ಮೂಗಿನ ಮೇಲೆ ವಿಗ್ರಹ ಬೆರಳಿಟ್ಟುಕೊಂಡಿದೆ. ಇದೇ ಈ ಶ್ಲೋಕದ ಸಾರಾಂಶ. ಕೂಡಲೇ ಆ ವಿಗ್ರಹ ಮೂಗಿನ ಮೇಲಿಂದ ಬೆರಳನ್ನು ತೆಗೆದು ಬಿಡುತ್ತದೆ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡು ಜೈಕಾರ ಹೇಳಿ, ಸ್ವಾಮಿ, ನೀವೇನೇ ಹೇಳಿದರೂ ಪರಶುರಾಮರು ಅದನ್ನೇ ಆಚರಿಸಬೇಕು ಎಂದು ಶಾಸನದಲ್ಲಿ ಬರೆದಿದ್ದಾರೆ. ನಿಮ್ಮ ಆದೇಶ ಏನೆಂದು ತಿಳಿಸಿ ಎಂದು ಕೇಳಿದರು. ಆಗ ಅಪ್ಪಯ್ಯ ದೀಕ್ಷಿತ್ ಈ ರೀತಿ ಹೇಳಿದರು. ಶಿವ ಕೇಶವರ ಬಗ್ಗೆ ಭೇದ ಭಾವ ತೋರದಿರಿ, ಎಲ್ಲ ದೇವರನ್ನು ಗೌರವಿಸಿ ಎಂದು. ಪ್ರಾಣ ಪ್ರತಿಷ್ಠಾಪನೆ ಅಂದ ಕೂಡಲೇ ಹಲವರು ಕೇಳುವ ಪ್ರಶ್ನೆ ಏನೆಂದರೆ, ಕಲ್ಲಿಗೆಲ್ಲಾದರೂ ಪ್ರಾಣ ಇರುತ್ತಾ ಅಂತ. ಅದು ನಮ್ಮಂಥ ಪಾಪಿಗಳಿಗೆ ಗೊತ್ತಾಗಲ್ಲ. ಅಪ್ಪಯ್ಯನಂತಹ ಪುಣ್ಯಾತ್ಮರಿಗೆ ಮಾತ್ರವೇ ಅದು ಕಾಣಿಸುತ್ತದೆ. ಈ ಮೂರ್ತಿಯನ್ನು ಅಪೂರ್ವ ಸಸ್ತಾಮೂರ್ತಿ ಎಂದು ಕರೆಯುತ್ತಾರೆ. ಸದ್ಯಕ್ಕೀಗ ವಿಗ್ರಹದ ಮೂಗಿನ ಮೇಲೆ ಬೆರಳಿಲ್ಲ. ಈ ಹಿಂದೆ ಹೇಳಿದ ಹಾಗೆ ಅಪ್ಪಯ್ಯ ದೀಕ್ಷಿತರು ಶ್ಲೋಕ ಹೇಳಿದ ನಂತರ ಮೂಗಿನ ಮೇಲಿಂದ ಬೆರಳು ವಿಗ್ರಹ ತೆಗೆದುಬಿಟ್ಟಿದೆ. ಆ ವಿಗ್ರಹ ಇರುವಂತ ದೇವಸ್ಥಾನ ಕಾಂಚೀಪುರಂ ಸಮೀಪದಲ್ಲೆಲ್ಲೋ ಇದೆ. ಆದರೆ ಎಷ್ಟೇ ರಿಸರ್ಚ್ ಮಾಡಿದ್ರೂ ಆ ದೇವಸ್ಥಾನ ಯಾವುದು ಅಂತ ಮಾತ್ರ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಾಂಚೀಪುರಂನಲ್ಲಿ ಪರಶುರಾಮರು ಎಷ್ಟೋ ಅಯ್ಯಪ್ಪ ಸ್ವಾಮಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಎಲ್ಲ ವಿಗ್ರಹಗಳು ಕೂಡ ಒಂದೇ ತರ ಇದೆ. ಆದರೆ ಅದರ ನಂತರ ಮಾತ್ರ ಆ ವಿಗ್ರಹದ ಹಾಗೆಯೇ ಮೂಗಿನ ಮೇಲೆ ಬೆರಳು ಹಾಕಿಕೊಂಡಿರುವಂತ ಅಯ್ಯಪ್ಪ ಸ್ವಾಮಿ ಮೂರ್ತಿಯೊಂದನ್ನು ಕೆತ್ತಲಾಗಿದೆ.
ಆ ಮೂರ್ತಿ ಎಲ್ಲಿದೆ ಅಂತ ಮಾತ್ರ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ತಿರುಪತಿಯಲ್ಲಿನ ಅಲಿಪಿರಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಜೀವಕೋಣ ಎಂಬ ಪ್ರದೇಶ ಹೊಂದಿದೆ. ಅಲ್ಲಿ ಚಂದ್ರಮೌಳೀಶ್ವರ ಸ್ವಾಮಿ ಎಂಬ ಅಯ್ಯಪ್ಪ ಸ್ವಾಮಿ ಪರಮ ಭಕ್ತರೊಬ್ಬರಿದ್ದಾರೆ. ಅವರು ಅಷ್ಟಾದಶ ಶಾಸ್ತ ಎಂಬ ದೇವಸ್ಥಾನ ನಿರ್ಮಿಸಿ ಒಳಗೆ 18 ವಿಧ ವಿಧವಾದ ಅಯ್ಯಪ್ಪ ಸ್ವಾಮಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ದೇವಸ್ಥಾನದ ಹಿಂದೆ ನೋಡಿದರೆ ಈಗಲೂ ನಿಮಗೆ ಮೂಗಿನ ಮೇಲೆ ಬೆರಳು ಹಾಕಿಕೊಂಡಿರುವಂತ ಅಯ್ಯಪ್ಪ ಸ್ವಾಮಿ ಮೂರ್ತಿ ಕಾಣಿಸುತ್ತದೆ. ಈ ಬಾರಿ ತಿರುಪತಿಗೆ ಹೋದಾಗ ನೀವು ಒಂದು ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಬನ್ನಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.